ನಮಸ್ಕಾರ ಸ್ನೇಹಿತರೆ. CB ಹುಳ ಹಣ್ಣು ಮಾಡಿ ಗೂಡು ಮಾಡೋಕ್ಕೆ ಚಂದ್ರಿಕೆ ನಿಲ್ಲಿಸೋಕ್ಕೆ ಒಂದು ಮನೆ ಮಾಡೋರು ಇಲ್ಲಿ ಗೋಪ್ಸಂದ್ರದಲ್ಲಿ. ನನ್ನ ಸ್ನೇಹಿತರುಗಳು ತುಗುಣಿಯಿಂದ ಬಂದು ಬಿಡ್ತಾವ್ರೆ, ನನ್ನ ಪ್ರೀತಿಯ ಸ್ನೇಹಿತರು. ಇಲ್ಲೊಂದು ಸ್ಟ್ಯಾಂಡ್ ಮಾಡ್ತಾವ್ರೆ ನೋಡಿ. ಚಂದ್ರಿಕೆಗಳು ನೀವು ಯಾವ ಥರ ಚಂದ್ರಿಕೆ ಮನೆ ಮಾಡಿರ್ತಾರಲ್ಲ, ಪ್ರತಿಯೊಂದು ಊರುಗಳಲ್ಲೂ CB ಗೂಡು ಹಣ್ಣು ಮಾಡಿ, ಈಗ ಯಾಕೆಂದರೆ ಊರುಗಳಲ್ಲಿ ಆಳುಗಳು ಸಿಕ್ಕಲ್ರು ಅಂದ್ಬಿಟ್ಟು ಪ್ರತಿಯೊಂದು ಊರಲ್ಲೂ ಚಂದ್ರಿಕೆ ಮನೆಗಳನ್ನ ಮಾಡವ್ರೆ. ಚಂದ್ರಿಕೆಗಳ ಮನೆಗಳಲ್ಲಿ ಮಾಡಿಬಿಟ್ಟು ಇಲಿಗಳು ಕೊಟ್ಲೆ, ಕೋತಿ ಕೊಟ್ಲೆ, ನಿಲ್ಸೋಕ್ಕಾಗಲ್ಲ, ಇರ್ಬೂನ್ ಕೊಟ್ಲೆ ಅಂದ್ಬಿಟ್ಟು ಎಷ್ಟೋ ಜನ ಚಂದ್ರಿಕೆ ಮನೆ ಪಾಳ್ಬಿಟ್ಬಿಟ್ಟವ್ರೆ ನೋಡಿ. ಈ ಥರ ಒಂದು ಮೆಥಡ್ ಮಾಡವ್ರೆ. ಈ ಥರದ್ದು ಒಂದು ಮೆಥಡ್ ಮಾಡ್ಕೊಳ್ಳಿ. ಚಂದ್ರಿಕೆ ಮನೆ ಮಾಡೋಕ್ಕೆ, ಚಂದ್ರಿಕೆ ನಿಲ್ಸೋಕ್ಕೂ ನಿಮಗೆ ಈಸಿ ಆಯ್ತಿದೆ. ಬುಟ್ಟಿ ಸುಮ್ಮನೆ ಒಳಗಡೆ ಹಾಕ್ಬಿಡೋದು ಅಷ್ಟೇ. ಗೂಡು ಎಳೆಯೋ ಗಂಟನೂ ಮಾತಾಡುವಂಗೆ ಇಲ್ಲ. ಚೆನ್ನಾಗಿದ್ರೆ 3 ದಿನ ಆದಮೇಲೆ ಈಚೆ ಕಡೆ ಎತ್ಕೊಂಡು ನೀಟಾಗಿ ಹುಳ ನೋಡ್ಬಿಟ್ಟು ತಿರುಗಿ ವಾಪಸ್ ಅಲ್ಲೇ ಹಾಕ್ಬೋದು. ಗೂಡು ಬಿಚ್ಕೊಂಡು ಆರಾಮಾಗಿ ಮಾರ್ಕೆಟ್ಗೆ ಹೋಗ್ಬೋದು. ಈ ಥರದೊಂದು ಮೆಥಡ್ನ ಮಾಡ್ಕೊಳ್ಳಿ. ಈ ಸ್ಟ್ಯಾಂಡು ಸ್ನೇಹಿತರೆ ಕಡಿಮೆ ಬಜೆಟ್ನಲ್ಲಿ ಮಾಡಿರುವಂಥ ಸ್ಟ್ಯಾಂಡ್ ಇದು. ಲೋ ಬಜೆಟ್ನಲ್ಲಿ ಐಡಿಯಾ ಓಡಿಸಿ ಒಂದು ಯಾರೋ ಟೆಕ್ನಿಕಲ್ ಆಗಿ ಮಾಡಿರುವಂಥ ಸ್ಟ್ಯಾಂಡ್ ಇದು ನೋಡಿ. ಚಂದ್ರಿಕೆಗಳು ಯಾವುದೇ ಕಾರಣಕ್ಕೂ ಯಾವಕ್ಕೂ ಒಂದು ಪ್ರಾಬ್ಲಮ್ ಆಗೋಲ್ಲ. ಗೂಡು ಅಷ್ಟೇ ನೀಟಾಗಿರ್ತದೆ, ಶಿಸ್ತಾಗಿ ಕಟ್ತದೆ, ಗೂಡು ಚೆನ್ನಾಗಿ ಕಟ್ತದೆ, ಗಾಳಿನೂ ಚೆನ್ನಾಗಿ ಆಡ್ತದೆ. ಆ ಥರದೊಂದು ಟೆಕ್ನಾಲಜಿಯಿಂದ ಮಾಡೋರು ನೋಡಿ ಸ್ಟ್ಯಾಂಡ್ನ. ರೈತರುಗಳು ಮಾಡ್ಕೊಳ್ಳಿ ಈ ಥರ ಸ್ಟ್ಯಾಂಡ್ನ. ಯಾಕೆಂದರೆ ಚಂದ್ರಿಕೆ ಮನೆಯಲ್ಲಿ ದಾರ ಕಟ್ಟು ನಾತಾಕ್ತಾರೆ, ಮೇಲ್ಗಡೆಯಿಂದ ಬಂದುಬಿಡ್ತವೆ, ಗಳ ಕೊಡ್ತಾರೆ. ಗಳ ಕೊಟ್ಟಾಗ ಉಳ್ಳೋದಾಗ ಎಲ್ಲ ದಬ್ಬದವನ್ನ ಬಿದ್ದೈತಿದೆ. ಹುಳ ಎಲ್ಲ ಮ್ಯಾಲೆ ಕೊಂಟೈತವೆ ನಿಲ್ಲಿಸಿದಾಗ. ಚಂದ್ರಿಕೆ ಮನೆ ಇವೆಲ್ಲ ಪ್ರಾಬ್ಲಮ್ ಆಯ್ತದೆ ನೋಡಿ. ಇವ್ರು ನಮ್ಮ ತುಗುಣಿಯವರು ಸಿದ್ದರಾಜ್ ಅಂದ್ಬಿಟ್ಟು, ಅವ್ರು ಬಂದು ದರ್ಶಿ ಅಂದ್ಬಿಟ್ಟು ಅವರು ತುಗುಣಿಯವ್ರನ್ನೇ, ಅಲ್ಲಿಂದ ಬಂದು ಬಿಡ್ತಾವ್ರಿ ಇವರು ನೋಡಿ. ಈ ಥರದೊಂದು ಐಡಿಯಾ ಮಾಡ್ಕೊಳ್ಳಿ ನೀವು.